ಆಗ್ಗಳಪ್ಪ ಪುಟ್ರಂಗಜ್ಜಿ ನಮ್ಮನೆಯವ್ರಿಗೂ ಪಾದ ಬೆಳೆಸ್ಬಿಟ್ಟಿದ್ದಾರೆ. ಅಜ್ಜಿ ಚೆನ್ನಾಗಿದ್ದೀರಾ? ನಿಮಗೆ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈಶ್ವರಪ್ಪ ನಿನಗೂ ಅಷ್ಟೇ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈಶ್ವರಣ್ಣರೇ ಇವತ್ತು ನೀವು ಧ್ವಜಾರೋಹಣ ಮಾಡಿದ್ರ? ತುಂಬಾ ಚೆನ್ನಾಗಿ ಮಾಡಿದ್ರೆ ಇವತ್ತು. ಕಣದ ಹೆಂಗಣ್ಣ ಭಾಳ ಚೆನ್ನಾಗಿ ಧ್ವಜಾರೋಹಣ ಮಾಡಿದ್ರು ಕಣದ. ಊರ ಮನೇಲಿ ಭಾಳ ಚೆನ್ನಾಗಿ ಇವತ್ತು ಧ್ವಜಾರೋಹಣ ಸಮಾರಂಭ ನೆರವೇರಿತು. ನೀವು ಸ್ಕೂಲ್ಗೆ ಹೋಗಿದ್ದಾನೆ ಇವತ್ತು? ಅಲ್ಲೂ ಚೆನ್ನಾಗಿ ಮಾಡಿದ್ರಿ. ಎಲ್ಲ ಏನೇನು ಮಾಡಿದ್ರಿ ಇವತ್ತು ಹೇಳ? ಈಶ್ವರಣ್ಣ ಇವತ್ತು ಗಾಂಧೀಜಿಗೂ ಅಂಬೇಡ್ಕರ್ ಅವರಿಗೂ ಫೋಟೋ ಇಟ್ಬಿಟ್ಟು ಚೇರ್ ಮೇಲೆ ಹೂವಿಂದ ಎಲ್ಲ ಅಲಂಕಾರ ಮಾಡ್ಬಿಟ್ಟು ಧ್ವಜಸ್ತಂಭಕ್ಕೆ ಭಾರತ ದೇಶದ ಬಾವುಟ ಕಟ್ಬಿಟ್ಟು ಅದ್ರೊಳಗೆಲ್ಲ ಹೂ ಹಾಕಿದ್ರು. ಹೂ ಹಾಕ್ಬಿಟ್ಟು ನಮ್ಮ ಸ್ಕೂಲ್ ಟೀಚರ್ ಇದ್ದಾರಲ್ಲ, ಹೆಡ್ ಮಾಸ್ಟ್ರು, ಅವರು ಧ್ವಜಾರೋಹಣ ನೆರವೇರಿಸಿದ್ರು. ಧ್ವಜಾರೋಹಣ ನೆರವೇರಿಸಿದಾದ್ಮೇಲೆ ನಾನು ಏಕ್ಸಾತ್ ರಾಷ್ಟ್ರಗೀತೆ ಶುರುಕರ್ ಅಂತಂದೆ. ಅವಾಗ ಎಲ್ಲರೂ ಜನಗಣಮನ ಹಾಡು ಹೇಳಿದ್ರು. ನಾನು ಅಂಬೇಡ್ಕರ್ ಸಾಹೇಬರಿಗೆ, ಗಾಂಧಿ ತಾತಂಗೆ, ಸುಭಾಷ್ ಚಂದ್ರ ಬೋಸ್ ಅವರಿಗೆ, ನೆಹರು ಅವರಿಗೆ, ಇನ್ನು ಹಲವಾರು ಜನ ಸ್ವಾತಂತ್ರ್ಯಕ್ಕೋಸ್ಕರ ಓಡಾಡಿದ್ರಲ್ಲ ಅವರೆಲ್ಲ ಮಹನೀಯರಿಗೆ ಜೈಕಾರ ಕೂಗಿದ್ನ. ನನ್ನ ಜೊತೆ ಎಲ್ಲರೂ ಜೈಕಾರ ಕೂಗಿದ್ರು. ಆಮೇಲೆ ಎಲ್ಲರಿಗೂ ಚಾಕ್ಲೇಟು, ಮೈಸೂರು ಪಾಕ ಕೊಟ್ರು. ಸ್ಕೂಲಲ್ಲಿ ಪಲಾವು ಚಟ್ನಿ ಮಾಡಿದ್ರು. ಎಲ್ಲರೂ ಊಟ ಮಾಡಿದ್ವಿ, ಮನೆಗೆ ಬಂದ್ವಿ. ಇವತ್ತು ಫುಲ್ಲು ಬಿಳಿ ಬಟ್ಟೆ ಹಾಕೊಂಡು ಹೋಗ್ಬಿಟ್ಟಿದ್ದೆ ನಾನು. ಬೇಷ್ ಹೆಂಗಣ್ಣ ಬಿಡತ್ಲಾಗೆ. ನೀನು ಆ ಸ್ಕೂಲಲ್ಲಿ ಒಬ್ಬ ದೊಡ್ಡ ಲೀಡರ್ ಆಗ್ಬಿಟ್ಟಿದ್ಯಾ. ಮುಂದೆನೂ ದೊಡ್ಡ ಲೀಡರ್ ಆಗ್ಬೇಕಣ ನೀನು. ಸ್ವಾತಂತ್ರ್ಯ ದಿನೋತ್ಸವಕ್ಕೆ ನಿಮ್ಮ ಸ್ಕೂಲಲ್ಲಿ ನೀನೇ ಕಾಶನ್ ಕೊಡಂಗೆ ಆಗ್ಬಿಟ್ಟಿದ್ಯಾ ಅಂತಂದ್ರೆ ಬಿಡಲಿ, ನೀನು ಗ್ರೇಟ್ ಕಣ. ಹಂಗಿದ್ರೆ ಯಂಕ ನಿನ್ನ ಒಂದು ಸನ್ಮಾನ ಮಾಡ್ಬೇಕಾಗಿತ್ತು. ಇದಾನೆ ಈಶ್ವರಪ್ಪ ಹುಡುಗನ ಜೊತೆಗೆ ತಮಾಷೆ ಮಾಡ್ಕೊಳತ್ಲಾಗೆ. ಅವನು ಸಣ್ಣ ಪುಟ್ಟದ್ ಮಾಡ್ತಾನೆ, ಇಲ್ಲ ಅಂತ ಹೇಳಲ್ಲ, ಸಣ್ಣ ಪುಟ್ಟದ್ ಮಾಡ್ತಾನೆ. ಅವನು ಈಗಲೇ ಯಾಕಲ್ಲ ಸನ್ಮಾನ ಅತ್ಲಾಗೆ. ಸುಮ್ಮನೆ ಪುಟ್ರಂಗಜ್ಜಿ, ಇವಾಗಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಮುಂದಿನ ಪ್ರಜೆಗಳೇ ಮುಂದಿನ ದೊಡ್ಡ ಪೊಲಿಟಿಷಿಯನ್ಗಳು, ನಾಯಕರು. ಕರೆಕ್ಟಾಗಿ ಹೇಳಿದ್ರು ನೋಡಿ ನಮ್ಮ ಈಶ್ವರಣ್ಣ, ಕರೆಕ್ಟಾಗಿ ಹೇಳಿದ್ರು. ನಮ್ಮ ಕರಿಯಪ್ಪಣ್ಣ ನನಗೆ ಊರಾಗೆ ಏನೇ ಅನ್ಯಾಯ ಗಲಾಟೆಗಳು ಆಯ್ತಂದ್ರು ಫಸ್ಟ್ ಮುಂದೆ ಇರುತ್ತೆ ನಮ್ಮ ಕರಿಯಪ್ಪಣ್ಣ. ಹಂಗೆ ಮುಂದೆ ನಮ್ಮ ಯಂಕನೂ ಕೂಡ ಅದೇ ರೀತಿ ದೊಡ್ಡ ಲೀಡ್ರಾಗಿ ಬೆಳಿಬೇಕು. ನಮ್ಮ ಕರಿಯಪ್ಪಣ್ಣ ಯಾವುದೇ ಗ್ರಾಮ ಪಂಚಾಯತಿ ಅಧಿಕಾರ ಇದ್ದಿದ್ರು, ಯಾವುದೇ ಗಲಾಟೆ ನಡೀತು ಅಂತಂದ್ರು, ಯಾವುದೇ ಒಂದು ಇರುಸು ಮುರುಸು ಆಯ್ತು ಅಂತಂದ್ರು, ಊರಾಗ ಏನಾರ ಸಮಸ್ಯೆ ಆಯ್ತಂದ್ರು ಧ್ವನಿ ಎತ್ತುತ್ತೆ. ಹಂಗೆ ಮುಂದೆ ನಮ್ಮ ಯಂಕನ ಕೂಡ ದೊಡ್ಡ ನಾಯಕ ಆಗ್ಬೇಕು ನಮ್ಮ ಊರಿಗೆ. ನೋಡ್ಬಿಟ್ರಂಗಜ್ಜಿ, ನೋಡು ಇವಾಗಲೇ ನಮ್ಮ ಯಂಕಂಗೆ ನಮ್ಮ ದುಬೈ ರಾಜ ಸಹಾಯ ಮಾಡ್ತವನೆ. ಈಗಲೇ ಅವನಿಗೆ ಫುಲ್ ಎಂಕರೇಜ್ ಮಾಡ್ತವನೆ ಅಂತಂದ್ರೆ ಮುಂದೆ ಖಂಡಿತ ದೊಡ್ಡ ನಾಯಕ ಆಗೇ ಬೆಳಿತಾನೆ. ಯಂಕ ಇದನ್ನಲ್ಲ, ಮುಂದೆ ದೊಡ್ಡ ನಾಯಕ ಆಗೇ ಬೆಳಿತಾನೆ. ಲೇ ರಾಜ, ನಿನ್ನ ಸಪೋರ್ಟ್ ಹಿಂಗೆ ಇರಲಿ ಕಣ್ಲ. ನಾನು ಅವನಿಗೆ ಸಪೋರ್ಟ್ ಮಾಡ್ತೀನಿ ಕಣ. ಏನೋ ನಿಮ್ಮ ಇಷ್ಟಂಗೆ ಆಗಲಿ ಬಿಡ್ರಿ ಅತ್ಲಾಗೆ. ನೀವೆಲ್ಲ ಇಷ್ಟೊಂದು ನಮ್ಮ ಯಂಕಣ್ಣನ ಇಷ್ಟಪಡ್ತಾ ಇದ್ದೀರಿ ಅಂತಂದರೆ ಅವನು ದೊಡ್ಡ ನಾಯಕ ಆಗಲಿ ಬಿಡ್ರಿ ಅತ್ಲಾಗೆ. ಅವನು ದೊಡ್ಡ ನಾಯಕ ಹಾಕಿನ ಮುಂಚೆ ಒಳ್ಳೆ ಚೆನ್ನಾಗಿ ಓದ್ಕೊಂಡು ಎಲ್ಲದೂ ತಿಳ್ಕೊಂಡು ಸಮಾಜದಲ್ಲಿ ಒಂದು ಉತ್ತಮ ಶಕ್ತಿಯಾಗಿ ಬೆಳಿಬೇಕು ಅಂತಂದರೆ ಫಸ್ಟ್ ಅವನಿಗೆ ಶಿಕ್ಷಣ ಅವಶ್ಯಕತೆ ಐತೆ. ಅವನು ಚೆನ್ನಾಗಿ ಓದ್ತಾನೆ, ಮನೆಗೂ ಕೂಡ ಅವ್ರ ಅಪ್ಪಂಗೆ ಅವ್ರ ಅಮ್ಮಂಗೆ ಏನು ಎದುರುವಾದ ಮಾಡಲ್ಲ. ಅವೆಲ್ಲ ಓದ್ಕೊಂಡು ಕೂತ್ಕೊಂಡಿರ್ತಾನೆ. ಆಮೇಲೆ ಅವ್ರ ಅಮ್ಮಂಗೆ ನನಗೆ ಅವಾಗವಾಗ ಸಹಾಯನೂ ಮಾಡ್ತಾನೆ. ಅಡುಗೆಗೆ ನೀರು ತರೋದು ಮಾಡ್ತಾನೆ. ಹೋಗಿ ಕುರಿ ಮರಿಗಳಿಗೆ ಸೊಪ್ಪು ಇಟ್ಕೊಂಬರ್ತಾನೆ. ಎಲ್ಲ ಕೆಲಸ ಮಾಡ್ತಾನೆ ಈಶ್ವರಣ್ಣ. ಅವನು ಎಲ್ಲ ಕೆಲಸ ಮಾಡ್ತಾನೆ. ನಮ್ಮ ಯಂಕಣ್ಣ ನಮ್ಮ ಮನೆ ಬೆಳಕವನು. ನೋಡಪ್ಪ, ಇಷ್ಟು ಚಿಕ್ಕ ವಯಸ್ಸಿಗೆ ಮನೇಲಿ ಯಂಕ ಇಷ್ಟೊಂದು ಕೆಲಸ ಮಾಡ್ತಾನೆ ಅಂತಂದ್ರೆ ಕರಿಯಪ್ಪಣ್ಣನು ಶಿವಮ್ಮನು ನಿಜವಾಗ್ಲೂ ಗ್ರೇಟು. ಅಷ್ಟೇ ಯಾಕೆ, ಪುಟ್ರಂಗಜ್ಜಿ ರಂಗಜ್ಜನು ಗ್ರೇಟೆ. ಇಂಥ ತಂದೆ ತಾಯಿ, ಇಂಥ ಅಜ್ಜಿ ಮತ್ತೆ ಅಜ್ಜ ಇಂಥ ಮೊಮ್ಮಗನ ಪಡೆಯೋದಕ್ಕೆ ನಿಜವಾಗ್ಲೂ ನಾವು ಖುಷಿ ಪೂರ್ದ ಜನಗಳು ನಿಜವಾಗ್ಲೂ ಹೆಮ್ಮೆ ಪಡಬೇಕು. ಆಯ್ತ್ರಪ್ಪ, ಆಯಿತು. ನೀವೆಲ್ಲ ಒಳ್ಳೆ ಚೆನ್ನಾಗಿ ಆಶೀರ್ವಾದ ಮಾಡಿದ್ರೆ ನಮ್ಮ ಮೊಮ್ಮಗನಿಗೆ. ಅವನು ಯಾವಾಗಲೂ ಎಲ್ಲೇ ಹೋದ್ರು ನಿಮ್ಮ ರಕ್ಷಣೆಯಲ್ಲಿ ಇರಬೇಕು. ಅವನಿಗೆ ನಿಮ್ಮಂಥರ ಆಶೀರ್ವಾದ ಇತ್ತು ಅಂತಂದರೆ ಅವ್ನು ಚೆನ್ನಾಗೇ ಇರ್ತಾನೆ ಜೀವನದಾಗೆ. ಕರೆಕ್ಟ್ ಕಂಡುಬಿಟ್ರಂಗಜ್ಜಿ, ಕರೆಕ್ಟು. ನಮ್ಮ ಆಶೀರ್ವಾದ ಜೊತೆಗೆ ಊರ ಮನೆ ಜನಗಳ ಆಶೀರ್ವಾದನ ಅವನಿಗೆ ಐತೆ ಬಿಡತ್ಲಾಗೆ. ಅವನಿಗೆ ದೇವರು ಶ್ರೀರಕ್ಷಣೆ ಐತೆ, ಜನಗಳ ಶ್ರೀರಕ್ಷಣೆ ಐತೆ. ಹಂಗಾಗಿ ಅವನು ಚೆನ್ನಾಗಿ ಬೆಳಿತಾನೆ, ಚೆನ್ನಾಗಿ ಮುಂದುವರಿತಾನೆ ಬದುಕಿನಲ್ಲಿ. ನೀನೇನು ತಲೆ ಕೆಡಿಸ್ಕೊಬೇಡ್ರಿ. ಚೆನ್ನಾಗಿ ಅವನಿಗೆ ಓದಿಸ್ಕೊಂಡು ಹೋಗ್ರಿ. ಓದ್ಸೋದು ಮಾತ್ರ ನಿಲ್ಲಿಸ್ಬೇಡ್ರಿ. ಆಯ್ತು ಕಣಪ್ಪ ಈಶ್ವರಪ್ಪ, ಆಯಿತು. ಅವನು ಓದಿನ ಬಗ್ಗೆ ಭಾಳ ಕಾಳಜಿ ವಹಿಸ್ತಾನೆ. ಬೆಳಗಿನ ಅಷ್ಟೊತ್ತಿಗೆ ಎದ್ಬಿಟ್ಟು ಓದ್ಕೊಂಡು ಕೂತ್ಕೊಂತಾನೆ. ಸಂಜೆ ಬಂದಾನೆ ಕೈ ಕಾಲು ಮುಖ ತೊಳ್ಕೊಂಡು ಟೀ ಮಾಡಿಕೊಡ್ತಾಳೆ ನಮ್ಮ ಹುಡುಗಿ. ಟೀ ಕುಡಿದ್ಬಿಟ್ಟು ಓದ್ಕೊಂಬೋದು ಬರ್ಕೊಂಬೋದು ಎಲ್ಲ ಮಾಡುತ್ತೆ. ಅದ್ರ ಜೊತೆಗೆ ಬೆಳಗ್ಗೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾನೆ. ಶನಿವಾರ ಭಾನುವಾರ ಬಂತು ಅಂತಂದರೆ ಅವ್ರ ಅಪ್ಪನ ಜೊತೆಗೆ ಅವ್ರ ತಾತನ ಜೊತೆಗೆ ತೋಟಕ್ಕೂ ಗದ್ದೆಗೂ ಹೋಗಿ ಬರ್ತಾನೆ.
ಓಹೋ ಹೋ 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 ಹೋ. ಸಾಮಾನ್ಯ ಅಲ್ಲಪ್ಪೋ ನಮ್ಮ ಯಂಕಣ್ಣ, ಸಾಮಾನ್ಯ ಅಲ್ಲ. ಅಸಾಮಾನ್ಯ ನಮ್ಮ ಯಂಕ. ಸರಿ ಕಣಪ್ಪ, ಆಯ್ತು. ಮನೆ ಹತ್ರಕ್ಕೆ ಹೋಗ್ತೀವಿ. ಬಂದು ಭಾಳ ಹೊತ್ತಾಯ್ತು. ಮನೆ ಹತ್ರ ನಮ್ಮ ಅಜ್ಜ ಬಂದಿರುತ್ತೆ. ಎಲ್ಲೋದ್ರು ಯಂಕ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತತ್ಲಾಗೆ. ನಮ್ಮ ಯಂಕನ ಕರ್ಕೊಂಡು ಹೋಗಿ ಬರ್ತೀನಿ. ಆಯ್ತು ಪುಟ್ಟಣ್ಣಜ್ಜಿ, ಹೋಗಿ ಬರ್ರಿ. ಯಂಕ ಚೆನ್ನಾಗಿ ಓದ್ಕೊಳ್ಳೋ. ಮುಂದೆ ನೀನೇ ನಮ್ಮೂರಿನ ಭವಿಷ್ಯ. ಆಯ್ತು ಈಶ್ವರಣ್ಣ, ಚೆನ್ನಾಗಿ ಓದ್ಕೊಳ್ತೀನಿ. ಅಜ್ಜಿ ಮೊಮ್ಮಗ ಅಂತಂದ್ರೆ ಹಿಂಗೆ ಇರ್ಬೇಕು ಕಣಣ್ಣ. ನೀನೇನೇ ಹೇಳು, ಅಜ್ಜಿ ಮೊಮ್ಮಗ ಒಳ್ಳೆ ಜೋಡಿ. ಅಜ್ಜಿ ಒಂದ್ 5 ನಿಮಿಷ ಆ ಹುಡ್ಗನ್ ಬಿಟ್ಟಿರಲ್ಲ. ಎಲ್ಲೋದಪ್ಪ ಯಂಕಣ್ಣ ಅಂತ ಹೇಳಿ ಹುಡ್ಕಂಡೆ ಬಂದ್ಬಿಡುತ್ತೆ. ಮೊಮ್ಮಕ್ಕಳ ಮೇಲೆ ಅಜ್ಜಿಗೆ ಯಾವಾಗ್ಲೂ ಅಷ್ಟೊಂದು ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ ಕಣ. ಆಗ ಅಣ್ಣ ಸಾಹೇಬ್ರು ಬಂದ್ರು. ಏನ್ರಿ ಬಶೀರ್ ಸಾಹೇಬ್ರೆ, ಅಂಗಡಿಗೆ ಹೋಗ್ಬಿಟ್ಟು ಕೋಳಿ ಕೊಯ್ದು ಬಿಟ್ಬಿಟ್ಟು ಇಲ್ಲಿ ನಮ್ಮ ಮನೆ ಹತ್ರ ಬಂದು ನಿಂತಿದ್ದೀರಾ? ಬರ್ರಿ ಬರ್ರಿ, ಮನೆ ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ, ನಿಮ್ ವ್ಯಾಪಾರ ಚೆನ್ನಾಗಿ ಮಾಡ್ಲಿ. ಅಯ್ಯ ಸುಮ್ಮನಿರ್ರಿ ಈಶ್ವರದು ಅಣ್ಣ, ನಿಮ್ದು ಏನು ತುಂಬ ತಮಾಷೆಗೆ ಮಾಡ್ತಾರೆ. ನಮ್ದುಗೆ ಬಂದಿದೆ ಪ್ರಾಣಗೆ ಸಂಕಟ. ಇವಾಗ ನಮ್ಮದು ಶ್ರಾವಣಗೆ ಮಾಸ ಅಲ್ವಾ? ನಿಮ್ಮದು ಜನ ನಮ್ದುಗೆ ಚಿಕನ್ಗೆ ತಿನ್ನಲ್ಲ, ಮಟನ್ಗೆ ತಿನ್ನಲ್ಲ. ಫುಲ್ಲು ಸಸ್ಯಾಗೆ ಹಾರಿ ಆಗಿಬಿಟ್ಟಿದ್ದಾರೆ. ಈಗ ಶ್ರಾವಣದ ಮಾಸ ಅಲ್ವಾ, ನಮ್ಮದು ವ್ಯಾಪಾರಗೆ ಸ್ವಲ್ಪ ಡಲ್ಗೆ ಹೊಡಿತಾ ಇದ್ದಾರೆ. ಸಾಹೇಬ್ರೆ ತಲೆ ಕೆಡಿಸ್ಕೊಬೇಡ್ರಿ, ಇದು ಡಲ್ ಹೊಡೆಯುವಂಥ ಸಮಯ ಅಲ್ಲ, ನಿಮಗೆ ವೆಕೇಶನ್ ಸಮಯ. ಈಗ ವರ್ಷಿಡೀ ದುಡ್ದಿರ್ತಾರಲ್ಲ, ಹಂಗಾಗಿ ದೇವರು ನಿಮಗೆ ಒಂದು ತಿಂಗಳು ಆರಾಮಾಗಿರಪ್ಪ, ಒಂದು ತಿಂಗಳು ಬೇರೆ ಕೆಲಸ ಮಾಡ್ಕೊಂಡಿರು. ವರ್ಷಿಡೀ ಕೆಲಸ ಮಾಡಿರ್ತೀಯ, ಸುಸ್ತಾಗಲ್ವೇ ನಿನಗೆ? ಹಂಗಾಗಿ ಇದೊಂದು ತಿಂಗಳು ಸ್ವಲ್ಪ ಬೇರೆ ಕೆಲಸನ ಮಾಡು, ಹಣ್ಣು ವ್ಯಾಪಾರ ಮಾಡು, ಬೇರೆ ಕೆಲಸ ಒಂಚೂರು ನೋಡ್ಕೊ ಅಂತ ಹೇಳ್ಬಿಟ್ಟು ದೇವರು ನಿಮಗೆ ವೆಕೇಶನ್ ಕೊಟ್ಟಿರ್ತಾನೆ. ನೀವು ಯಾಕೆ ವ್ಯಾಪಾರ ಇಲ್ಲ, ಡಲ್ ಹೊಡಿತೈತೆ ಅಂತ ಹೇಳ್ಬಿಟ್ಟು ಅದನ್ನ ಶಾಪದ ರೀತಿ ನೋಡ್ತೀರಾ? ಶ್ರಾವಣ ಮುಗಿದು ಇನ್ನೊಂದು ಭಾದ್ರಪದದಲ್ಲೂ ಅಷ್ಟೇ ಗಣೇಶನ್ ಕೂರಿಸಿ ಇನ್ನೊಂದು 10 ದಿವಸ ಆದಮೇಲೆ ಆಮೇಲೆ ನಿಮ್ಮನ್ನ ನಾವು ಮಾತಾಡ್ಸೋಕ್ಕಾಗಲ್ಲ, ನೀವೇ ಅಷ್ಟೊಂದು ಬಿಜಿ ಆಗ್ಬಿಡ್ತೀರ. ನೀವು ಈ ಥರ ಶ್ರಾವಣದ ಟೈಮಲ್ಲಿ ಪ್ರತಿಗೆ ವರ್ಷ ಇದೆಯಲ್ಲ, ನಮ್ಮದು ರೈಲ್ಗೆ ಹತ್ತಿಸ್ತೀರ, ಹಿಂಗೆ ಮಾತಾಡಿಗೆ ಬಿಟ್ಟು ನೀವು. ನಾವು ಎಂಥದ್ದು ಕೆಲಸಗೆ ಮಾಡೋದು ಹೇಳಿ? ಅಯ್ಯ ಸಾಹೇಬ್ರೆ, ಇದೇನ್ರಿ ಹಿಂಗಂತೀರಾ? ಭತ್ತ ನಾಟಿ ನಡೀತೈತೆ, ಭತ್ತ ನಾಟಿ ಮಾಡ್ರಿ. ಹಂಗೂ ಆಗಲ್ಲ ಅಂತಂದ್ರೆ ಟೌನಿಂದ ತರಕಾರಿ ತಂದು ತರಕಾರಿ ವ್ಯಾಪಾರ ಮಾಡ್ರಿ, ಸೊಪ್ಪು ವ್ಯಾಪಾರ ಮಾಡ್ರಿ, ತೋಟದ ಕೆಲಸ ಮಾಡ್ರಿ, ಸಂತೆ ವ್ಯಾಪಾರ ಮಾಡ್ರಿ. ಒಂದಲ್ಲ ಒಂದು ಕೆಲಸ. ಇವಾಗ ನೀವೊಬ್ರೇನೆ, ನಮ್ಮ ಹುಡುಗರೆಲ್ಲ ಊರ ಮನೆ ಜನಗಳೆಲ್ಲ ಮಾಡ್ತಾ ಇವೆ. ಅವ್ರ ಜೊತೆ ನೀವು ಒಬ್ಬರಾಗಿ ಸೇರ್ಕೊಂಡು ನೀವು ದುಡಿದ್ಬಿಟ್ಟು ಮನೆ ಮುನ್ನಡೆಸ್ಬೇಕು. ಈಶ್ವರದೋಣ, ನಿಮ್ಮದು ಹೇಳ್ತಾ ಇರೋದು 100ಕ್ಕೆ 100 ನಿಜ ಇದೆ. ನಮ್ದುಗೆ ಭಾಳಷ್ಟುಗೆ ಕೆಲಸ ಇದೆ. ಹಾಗಾಗಿ ನಮ್ಮದು ಚಿಕನ್ಗೆ ವ್ಯಾಪಾರ ಮಾಡ್ಕೊಂಡು ಅದಕ್ಕೆ ಸೆಟ್ಗೆ ಆಗಿಬಿಟ್ಟಿದ್ದಾರೆ. ಬೇರೆದು ಕೆಲಸ ಅಷ್ಟು ನಮಗೆ ತಿಳಿಯೋದಿಲ್ವಾ? ಹಾಗಾಗಿ ನಿಮ್ಮದು ಹತ್ರಗೆ ಬಂದರೆ ನಮಗೆ ತಲೆಗೆ ಓಡತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದ್ಗೆ. ನಮ್ಮದು ನೀವು ಹೇಳಿದ್ದು ಇಷ್ಟೊಂದು ಕೆಲಸಗೆ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಖುಷಿಗೆ ಆಯಿತು. ಯಾವುದಾದ್ರೂ ಇಷ್ಟು ಕೆಲಸದಲ್ಲಿ ಯಾವುದಾದ್ರೂ ಒಂದಾದರೂ ಮಾಡ್ಕೋಬಹುದು. ನಮ್ದುಗೆ ಕೆಲಸಕ್ಕೆ ಮಾಡೋಕ್ಕಿಂತ ಈ ಬಿಸ್ನೆಸ್ಗೆ ಮಾಡೋದೇ ಐತಲ್ಲ, ಅದೇ ಉತ್ತಮ ನಮ್ಮದು. ಹಾಗಾಗಿ ನಿಮ್ದು ಹೇಳಿದ್ರಲ್ಲ ತರಕಾರಿದು ವ್ಯಾಪಾರ ಮತ್ತು ಸೊಪ್ಪು ವ್ಯಾಪಾರ, ಇದು ಚೆನ್ನಾಗೇ ಓಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇವತ್ತು ಶ್ರಾವಣದ ಮಾಸ ಅಲ್ವಾ, ಹಂಗಾಗಿ ಸೊಪ್ಪುಗೆ ತರಕಾರಿಗೆ ತುಂಬ ಚೆನ್ನಾಗೇ ಓಡ್ತದೆ. ನಾನು ಹಂಗಾಗಿ ಅದನ್ನೇ ಮಾಡ್ತೀನಿ. ನಮ್ಮದು ಮನೆಯವರು ನಸೀಂ ಬಾನು ಇದ್ದಾರಲ್ಲ, ಅವರು ಪ್ರತಿ ವಾರಗೆ ಸಂತೆಗೆ ಹೋಗ್ಬಿಟ್ಟು ಅಂಗಡಿಗೆ ಹಾಕೊಂಡು ವ್ಯಾಪಾರಿಗೆ ಮಾಡ್ಕೊಂಡ್ಬರ್ತಾರೆ. ನಮ್ಮದು ಅವ್ರ ಜೊತೆ ಇರ್ತಾರೆ. ಇನ್ನು ಮುಂದೆ ಈ ಶ್ರಾವಣದ ಮಾಸ ಕಳೆಯೋ ತನಕ ನಮ್ಮದು ಮನೆಯವ್ರ ಜೊತೆ ಸೇರ್ಕೊಂಡು ಸಂತೆಗೆ ವ್ಯಾಪಾರ ಮಾಡ್ಕೊಂಡು ಖುಷಿಯಾಗಿ ಇರ್ತಾರೆ. ಅವ್ರಿಗೆ ಸಹಾಯ ಮಾಡ್ಕೊಂಡು ನಮ್ಮದು ಕೆಲಸಕ್ಕೆ ಮಾಡ್ಕೊಂಡು ಮನೆಗೆ ಮುನ್ನಡೆಸ್ಬೇಕಲ್ಲ. ಹಾಗಾಗಿ ನಮ್ಮದು ಈ ವ್ಯಾಪಾರ ಭಾಳಕ್ಕೆ ಖುಷಿ ಆಯಿತು. ನಿಮ್ಮದು ಐಡಿಯಾಗೆ ಕೊಟ್ಟಿದ್ದಕ್ಕೆ ಭಾಳ ಥ್ಯಾಂಕ್ಸ್ಗೆ ಈಶ್ವರಣ್ಣ. ಏನೋ ನಮಗೆ ತಿಳಿದಿದ್ದು ಹೇಳ್ತೀವಿ ಕಣ್ರಿ ಸಾಹೇಬ್ರೆ. ನಮ್ಮ 3 ಜನ ಯಾರು ಕಷ್ಟಪಡಬಾರ್ದು, ಯಾವಾಗಲೂ ಸುಖವಾಗಿರ್ಬೇಕು, ಹಂಗೆ ಕೆಲಸನ ಮಾಡಬೇಕು, ಸುಖದಿಂದ ಇರಬೇಕು ಅಂತ ನಮ್ಮ ಇಚ್ಛೆ. ನಿಮಗೆ ಹಂಗೂ ಹಿಂಗೂ ಏನಾರು ಬಂಡವಾಳ ಇಲ್ಲ ಅಂತಂದರೆ ಕೇಳ್ರಿ, ಕೊಡ್ತೀನಿ ನಾನು. ನಿಧಾನಕ್ಕೆ ಬೇಕಾದ್ರೆ ಕೊಡಿಯೋರಂತೆ, ಏನು ಅರ್ಜೆಂಟ್ ಏನಿಲ್ಲ. ಊರ ಮನೆಯವರಿಗೆ ಸಹಾಯ ಮಾಡ್ದಲೆ ಇನ್ಯಾರಿಗೆ ಸಹಾಯ ಮಾಡೋಣ ನಾನು ಹೇಳ್ರಿ. ನಿಮ್ಮದು ಹಣ ಕೊಡೋದು ಬೇಡ, ಬಂಡವಾಳದು ಕೊಡೋದು ಬೇಡ. ನಿಮ್ಮದು ಬಾಯಿಂದ ಮಾತಿಗೆ ಆಡಿದ್ರಲ್ಲ, ನಮ್ಮದು ಅಷ್ಟೇ ಸಾಕು. ಖುಷಿಗೆ ಆಯಿತು. ನಮ್ಮದು ಇಷ್ಟು ವರ್ಷ ದುಡಿಮೆಗೆ ಮಾಡಿ ಸ್ವಲ್ಪ ಹಣ ಸ್ವಲ್ಪ ಇಟ್ಕೊಂಡಿದ್ದಾರೆ, ಅದನ್ನೇ ಇನ್ವೆಸ್ಟ್ಗೆ ಮಾಡಿಬಿಟ್ಟು ಹೆಂಗಿದ್ರು ವ್ಯಾಪಾರಿಗೆ ಮಾಡ್ತಾರೆ. ನಿಮ್ಮದು ಬಾಯಿಂದ ನಾನು ಸಹಾಯಕ್ಕೆ ಮಾಡ್ತೀನಿ ಅಂತ ಮಾತಿಗೆ ಬಂತಲ್ಲ, ನಮ್ಮದು ಖುಷಿ ಆಯಿತು. ಇವತ್ತಿಂದು ಕಾಲಘಟ್ಟದಲ್ಲಿ ದುಡ್ಡಿಗೆ ಇಲ್ಲ ಅಂತಂದರೆ ಜನ ಹತ್ತಿರಗೆ ಸೇರಿಸಲ್ಲ, ಮಾತಿಗೆ ಆಡಲ್ಲ. ಅಂಥದ್ರಲ್ಲಿ ನೀವು ಬಾಯಾರ ದುಡ್ಡಿಗೆ ಬೇಕಾದರೆ ಕೇಳಿ ಅಂತಂದ್ರಲ್ಲ, ಹೊಟ್ಟೆ ತುಂಬಿಗೆ ಹೋಯ್ತು, ಮನಸ್ಸಿಗೆ ತುಂಬ ಆನಂದಾಗಿ ಆಯಿತು. ಇದೇನ್ರಿ ಸಾಹೇಬ್ರೆ, ನಮ್ಮ ಈಶ್ವರಣ್ಣರು ಊರ ಮನೇಲಿ ಯಾರಾದರೂ ಕಷ್ಟ ಅಂತಂದರೆ ಅವ್ರ ಮನೆ ಬಾಗಿಲಿಗೆ ಹೋಗಿ ಸಹಾಯ ಮಾಡ್ತಾರೆ. ಅಂಥದ್ರಲ್ಲಿ ನೀವೇ ಅವ್ರ ಮನೆ ಬಾಗಿಲಿಗೆ ಬಂದು ಮಾತಾಡ್ಸೋಕ್ಕೆ ನಿಂತಿದ್ರ ಅಂತಂದಮೇಲೆ ಅವರು ಸಹಾಯ ಮಾಡೋಕ್ಕೆ ಮುಂದೆ ಬರದೇ ಇರ್ತಾರ?
ನೋಡ್ರಿ ಅವರೇ ಸ್ವಯಂ ಪ್ರೇರಿತವಾಗಿ ನಾನು ಸಹಾಯ ಮಾಡ್ತೀನಿ, ನಿನಗೆ ಎಷ್ಟು ದುಡ್ಡು ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತಂದ್ರೆ ಅವ್ರ ದೊಡ್ಡ ಗುಣ ಎಂಥದ್ದು ಅಂತ ನೀವೇ ಯೋಚನೆ ಮಾಡಿ ಒಂಚೂರು. ಹೌದೌದು, ನಿಜವಾಗ್ಲೂ ರಾಜಣ್ಣ ಹೇಳಿದ ರೆಡ್ ಇದೆ. ಇವತ್ತು ಆಗಸ್ಟ್ 15 ಅಲ್ವಾ, ಸ್ವಾತಂತ್ರ್ಯ ದಿನಾಚರಣೆ. ಇವತ್ತು ಎಲ್ಲ ಕೆಲಸದಿಂದ ಸ್ವಲ್ಪ ಬಿಡುಗನ್ನ ಪಡ್ಕೊಂಡು ಸ್ವಾತಂತ್ರ್ಯ ದಿನಾಚರಣೆಗೆ ಆಚರಣೆ ಮಾಡಬೇಕು. ಇವತ್ತು ನಮ್ಮದು ದೇಶ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ಮಹತ್ವದ ಪುಣ್ಯದ ದಿನ ಇದೆ. ಮುಖಂಡ್ರಿ ಸಾಹೇಬ್ರೆ, ಇವತ್ತು ಬರೀ ನಮ್ಮ ನಾಡು ಅಷ್ಟೇ ಅಲ್ಲ, ಇಡೀ ರಾಜ್ಯ ಅಲ್ಲ, ಇಡೀ ದೇಶನೇ ಸ್ವಾತಂತ್ರ್ಯ ದಿನಾಚರಣೆ ಅಂತ ಆಚರಣೆ ಮಾಡುತ್ತೆ. 1947 ಆಗಸ್ಟ್ 15ಕ್ಕೆ ರಾತ್ರಿ 12 ಗಂಟೆಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಬ್ರಿಟಿಷರು ಸ್ವಾತಂತ್ರ್ಯ ಕೊಟ್ಟು ಹೊರಟೋದ್ರು. ಈ ಸ್ವಾತಂತ್ರ್ಯ ಪಡಿಬೇಕು ಅಂತ ಹೇಳ್ಬಿಟ್ಟು ನಮ್ಮ ದೇಶದಲ್ಲಿ ಹಲವಾರು ಗಣ್ಯರು ಸ್ವಾತಂತ್ರ್ಯ ಹೋರಾಟಗಾರರು ಇದಕ್ಕೋಸ್ಕರ ಪಣ ತೊಟ್ಟು ನಿಂತುಬಿಟ್ಟಿದ್ರು. ಮಾಡು ಇಲ್ಲವೇ ಮಡಿ ಅಂತ ಹೇಳ್ಬಿಟ್ಟು ನಿಂತು ಬಿದ್ರು. ಹಂಗಾಗಿ ಈ ಸ್ವಾತಂತ್ರ್ಯ ಪಡೆಯೋಕ್ಕೋಸ್ಕರ ಹಲವಾರು ಗಣ್ಯರು ತ್ಯಾಗ ಮತ್ತು ಬಲಿದಾನ ಬಹಳ ದೊಡ್ಡದು, ಅವಿಸ್ಮರಣೀಯ. ಇವತ್ತು 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಆಚರಣೆ ಮಾಡೋಕ್ಕೆ ಭಾಳ ಖುಷಿ ಆಯಿತು ನನಗೆ. ಏನು ಎಲ್ಲ ಕಡೆ ಅಬ್ಬಬ್ಬಬ್ಬಬ್ಬಬ್ಬ ಕೇಸರಿ ಬಿಳಿ ಬಾವುಟ, ಪಟ್ಟಿಗಳು ತಲೆಗೆ ಹಾಕೊಂಡು ಏನು ಮಾರ್ಚ್ ಪಾಸ್ಟ್ ಮಾಡೋದಂತೆ, ಒಂದೇ ಮಾತರಂ ಹಾಡದಂತೆ, ರಾಷ್ಟ್ರಗೀತೆ ಹಾಡದಂತೆ, ಕೇಳಕ್ಕೆ ಎಷ್ಟು ಹಿತವಾಗಿರೋದು ಗೊತ್ತಾ. ಮಕ್ಕಳಿಂದ ನೃತ್ಯ, ಜನಮನ ಗೀತೆ ಕೇಳೋದಂತೆ, ಪರೇಡ್ ಅಂತೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಇದನ್ನೆಲ್ಲ ನಾವು ಕಣ್ಣಾರೆ ನೋಡ್ತಿದ್ದೀವಲ್ಲ, ಈ ಜನ್ರೇಷನ್ನಲ್ಲಿ ನಾವೇ ನಿಜವಾದ ಪುಣ್ಯವಂತರು ಅಂತ ಅನ್ಸ್ಬಿಡುತ್ತೆ ಎಷ್ಟೋ ಸರಿ. ಹೌದಣ್ಣ, ಹೌದು ಈಶ್ವರಣ್ಣ, ನೀವು ಹೇಳ್ತಿರೋದು ಕರೆಕ್ಟೆ. ಯಾಕೆಂತಂದ್ರೆ ನಮ್ಮದು ಗಡಿ ಪ್ರದೇಶಗಳಲ್ಲಿ ಐತಲ್ಲ, ವಾಘಾ ಗಡಿ ಅಂತ ಐತೆ, ಅಲ್ಲಿ ನಮ್ಮ ಭಾರತ ದೇಶದ ಆರ್ಮಿಗಳು, ಪೊಲೀಸ್ನವರು, ಆಮೇಲೆ ಪಾಕಿಸ್ತಾನವರು ಏನತ್ಲಾಗೆ ಮಾರ್ಚ್ ಪಾಸ್ಟ್ ನೋಡೋದಂತಂದ್ರೆ ಭಾಳ ಖುಷಿ ಅತ್ಲಾಗೆ. ಕಾಲು ಮೂಗಿಗೆ ಬಂದಿರುತ್ತೆ, ಅಲ್ಲಿ ತನಕ ಕಾಲೈತೆ ದಡ್ಡ ಬಡ್ಡ ಅಂತ ಹೇಳಿ ಮಾರ್ಚ್ ಪಾಸ್ಟ್ ಮಾಡ್ತಾರೆ. ಅಲ್ಲೂ ಭಾಳ ಚೆನ್ನಾಗಿ, ನನಗಂತೂ ಖುಷಿ ಆಗುತ್ತೆ ಅತ್ಲಾಗೆ. ಆಮೇಲೆ ದೆಹಲಿನಲ್ಲಿ ಒಂದು ಮೈದಾನದಲ್ಲಿ ಏನಾದ್ಲಾಗೆ ನಮ್ಮ ಭಾರತ ದೇಶ ಸೈನಿಕರು ಹೆಂಗೆ ಪೊಲಿಟಿಷಿಯನ್ಗಳನ್ನ, ಅಧಿಕಾರಿಗಳನ್ನ ಉಗ್ರಗಾಮಿಗಳಿಂದ ಹೆಂಗೆ ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಸ್ಟಂಟ್ ಎಲ್ಲ ಮಾಡ್ತಾರೆ, ಸ್ಟಂಟ್ ಪ್ರದರ್ಶನಗಳನ್ನ. ಅದು ನೋಡೋಕ್ಕಂತೂ 2 ಕಣ್ಣು ಸಾಲದು. ಒಟ್ಟು ಈ ಒಂದು ಜಗತ್ತಿನಲ್ಲಿ ನಾವು ಜೀವನ ಮಾಡ್ತಿರೋದೇ ನಮ್ಮ ಪುಣ್ಯ. ಹೌದು ಕಣಲ್ಲ ಲೇ ರಾಜ, ನೀನು ಹೇಳ್ತಿರೋದು 100% ಸತ್ಯ. ನೀನು ಅಷ್ಟೇ ದುಬೈ ದೇಶದಲ್ಲಿ 3-4 ವರ್ಷ ದುಡಿಮೆ ಮಾಡ್ಕೊಂಡು ಭಾಳ ಚೆನ್ನಾಗಿ ಬಂದೆ ನೀನು. ಆವಾಗ ಇಲ್ಲಿಗೆ ಬಂದಾಗ ಎಷ್ಟು ಖುಷಿ ಪಟ್ಟು ಹೇಳು. ನಾನು ಊರಿಗೆ ಬಂದು ನಾನು ಮತ್ತೆ ತವರೂರು ಸೇರ್ಕೊಂಡ್ಬಿಟ್ಟೆ, ನಾನು ಮತ್ತೆ ನನ್ನ ನಾಡಿಗೆ ಬಂದ್ಬಿಟ್ಟು ಮತ್ತೆ ಹೊಸ ಜೀವನ ಕಟ್ಕೊಂಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಎಷ್ಟು ಖುಷಿ ಪಡ್ತಿದ್ದೋ ಅಷ್ಟೇ ಖುಷಿ ಇವಾಗ ನನಗೂ ಆಗ್ತೈತೆ. ನಾನು ಈ ಹಳ್ಳಿಗೆ ಓದ್ಕೊಂಡು ಪಟ್ಟಣ ಸೇರಿ ಒಳ್ಳೆ ಎಜುಕೇಷನ್ ಪಡ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಮತ್ತೆ ನನ್ನ ನಾನು ತೋಟ ಮಾಡ್ಕೊಂಡು ಎಲ್ಲರಿಗೂ ಕೆಲಸ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಇದು ಬಂದು ನಾನು ಸೆಟ್ಲ್ ಆಗಿದ್ದೀನಲ್ಲ. ನನಗೂ ಅಷ್ಟೇ ಭಾಳ ಖುಷಿ ಆಗುತ್ತೆ. ಒಳ್ಳೆ ಪರಿಸರ, ಒಳ್ಳೆ ಗಾಳಿ, ಈ ರೀತಿ ಒಳ್ಳೆ ಜೀವನ ಮಾಡ್ಕೊಂಡು ಒಂದಷ್ಟು ಜನಕ್ಕೆ ಕೆಲಸ ಕೊಡ್ಕೊಂಡು ಅವ್ರ ಬದುಕನ್ನು ನಿಲ್ಸ್ಕೊಂಡು ನಾನು ಹೋಗ್ತಾ ಇದ್ದೀನಲ್ಲ, ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸುತ್ತೆ. ಏನ್ರಿ ಸಾಹೇಬ್ರೆ, ಹೊರಗಡೆ ಟೌನ್ನಾಗೆ ಏನೋ ದುಡಿದು ಬಿಡ್ತೀವಿ ಅತ್ಲಾಗೆ, ನೆಮ್ಮದಿ ಜೀವನ ಬೇಕು ಅಂತ ಹೇಳ್ಬಿಟ್ಟು ದುಡಿದ್ತೀವಿ, ಆದರೆ ವೈಯಕ್ತಿಕ ಜೀವನನ ಹಾಳು ಮಾಡ್ಕೊಳ್ತೀವಿ. ಟೌನಲ್ಲಿ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡೋ ಬದಲು ಊರು ಮನೆಯಲ್ಲಿ ಸ್ವಂತ ಮನೆ ಇಟ್ಕೊಂಡು ಜಮೀನು 1 ಎಕರೆ ಇದ್ರೂ ಸಾಕು ಅತ್ಲಾಗೆ ಬರ್ದಿ ಜೀವನ ಭರ್ಜರಿಯಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದಾಗಲೇ ಕಂಡ್ಕೊಂಡಿದ್ದು. ನೀವು ಬಿಡಿ, ನೀವು ಈ ಕೃಷಿ ಕೆಲಸ ಎಲ್ಲ ಜಾಸ್ತಿ ನೆಚ್ಕೊಳಕ್ಕೆ ಹೋಗಲ್ಲ, ಏನಿದ್ರು ಬಿಸ್ನೆಸ್ನ ಇಷ್ಟಪಡೋಂಥ ಜನಗಳು ನೀವು. ಸರಿಯಾಗದೆ ಹೇಳಿದ್ರಿ ನಿಮ್ಮದು, ಸರಿಯಾಗದೆ ಹೇಳಿದ್ರಿ. ನಮ್ಮದು ಜನ ಯಾವಾಗಲೂ ಬಿಸ್ನೆಸ್ದು ಇಷ್ಟಪಡ್ತಾರೆ, ಅದು ಲಾಸ್ಗೆ ಆಗಲಿ ಲಾಭಕ್ಕೆ ಆಗಲಿ ಜನ ಯಾವಾಗಲೂ ಬಿಸ್ನೆಸ್ಗೆ ಇಷ್ಟಪಡ್ತಾರೆ. ನೋಡ್ರಿ, ವಿಡಿಯೋ ನೋಡ್ತಿರೋರು ನಿಮಗೂ ಅಷ್ಟೇ, ಯಾವಾಗಲೂ ಒಂದು ಬಿಸ್ನೆಸ್ ಅಂತ ಇಟ್ಕೊಳ್ರಿ ಅಥವಾ ಒಂದು ಕೆಲಸ ಅಂತ ಇಟ್ಕೊಳ್ರಿ. ಲಾಭ ಆಗಲಿ ಲಾಸ್ ಆಗಲಿ ಯಾವಾಗಲೂ ಕಾನ್ಸ್ಟೆಂಟಾಗಿ ಸಮಚಿತ್ತತೆಯಿಂದ ಸಮತೋಲನವಾಗಿರ್ಬೇಕು. ಹೌದು, ನಮ್ಮ ರಾಜ ಹೇಳ್ತಿರೋದು ಕರೆಕ್ಟ್ ಕಂಡ್ರಪ್ಪ. ವಿಡಿಯೋ ನೋಡ್ತಿರೋರು ನಿಮಗೆ ಆಗಸ್ಟ್ 15 80ನೇ ವರ್ಷದ ಸ್ವಾತಂತ್ರ್ಯ ಮಹೋತ್ಸವ ದಿನಾಚರಣೆ ನಿಮಗೆ ಭಾಳ ಖುಷಿ ಕೊಟ್ಟಿತ್ತು ಅಂತಂದರೆ ಮಲ್ನಾಡ್ ಮಗ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿರಿ. ಫ್ರೀಡಮ್ ಅಂತ ಹೇಳ್ಬಿಟ್ಟು ಇನ್ನೊಂದು ಕಮೆಂಟ್ ಮಾಡಿರಿ. ಇವತ್ತಿನ ದಿವಸ ಭಾಳ ಮಹತ್ವದ ದಿವಸ. ಮನೇಲಿ ಹಬ್ಬದ ಅಡುಗೆ ಮಾಡ್ಕೊಂಡು ಊಟ ಮಾಡಿರಿ. ಇವತ್ತು ಭಾಳ ಮಹತ್ವದ ದಿನ, ನಮ್ಮೆಲ್ಲ ಭಾರತೀಯರಿಗೆ ಸ್ವಾತಂತ್ರ್ಯ ಸಿಕ್ಕಂಥ ಮಹತ್ವದ ದಿವಸ. ನಮ್ಮದು ಈಶ್ವರದೋಣ ಹೇಳ್ತಿರೋದು 100ಕ್ಕೆ 100 ಸತ್ಯ. ಇವತ್ತು ಬಹಳ ಮಹತ್ವದ ದಿನ ಐತೆ, ಹಾಗಾಗಿ ಇವತ್ತು ನಿಮ್ಮದು ಮನೇಲಿ ಒಳ್ಳೊಳ್ಳೆ ಅಡುಗೆಗೆ ಮಾಡಿಕೊಂಡು ಊಟಗೆ ಮಾಡಿರಿ. ಧ್ವಜಾರೋಹಣದ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ರಿ. ಆ ಖುಷಿ ನಿಜವಾಗ್ಲೂ ನಿಮ್ಮ ಮನಸ್ಸು ಮುಟ್ಟುತ್ತದೆ. ನಮ್ಮದು ಈಶ್ವರಣ್ಣದು ಇದಾರಲ್ಲ, ಊರ ಮನೆಗೆ ದೊಡ್ಡಗೆ ಮುಖಂಡ್ರು, ಅವ್ರದ್ದು ಮಾತು ಕೇಳಿದ್ರೆ ನಿಮ್ಮದು ಒಳ್ಳೇದೇ ಆಗ್ತದೆ. ನಿಮ್ಮದುಗೆ ಈ ವಿಡಿಯೋಗೆ ಇಷ್ಟ ಆಗಿದ್ರೆ ಶೇರ್ಗೆ ಮಾಡಿ, ಲೈಕ್ಗೆ ಮಾಡಿ, ಕಮೆಂಟ್ಗೆ ಮಾಡಿ.
ಇನ್ನು ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಮತ್ತೊಮ್ಮೆ ನಿಮಗೆಲ್ಲ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ತಮಗೆಲ್ಲ ಒಳ್ಳೆಯದಾಗಲಿ.